Hello students, welcome to Pattadkal English Academy and Banshankari English Academy. ಇವತ್ತು 9th ಕ್ಲಾಸ್ ಇಂದು ದ 3 ಕ್ವಶನ್ಸ್ ಲೆಸನ್ ಮ್ಯಾಗ ಕೇಳಿರುವಂತ ಗ್ರಾಮರ್ ಕ್ವಶನ್ಸ್ ಗಳನ್ನ ಬಿಡಿಸಿಕೊಡ್ತೇನೆ. ಈ 2025-26 ದಲ್ಲಿ ಇದೇನೋ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಹೇಳಿ ಮಾಡಾರಲ್ಲ, ಈ ಒಂಥರದ ಕ್ವಶನ್ ಬ್ಯಾಂಕ್ ಇದು. ಇದರೊಳಗೆ ಕೊಟ್ಟಿರುವಂತ ಕ್ವಶನ್ಸ್ಗಳು ಗ್ರಾಮರ್ ಸಂಬಂಧಪಟ್ಟಿರ್ತ ಕ್ವಶನ್ಸ್ಗಳು, ಸೆಕೆಂಡ್ ಲೆಸನ್ ದ 3 ಕ್ವಶನ್ಸ್, ಇದ್ರ ಮೇಲಿನ ಕ್ವಶನ್ಸ್ಗಳನ್ನ ನಿಮಗೆ ಬಿಡಿಸ್ಕೊಡ್ತೀನಿ ಇವತ್ತು. ದ 3 ಕ್ವಶನ್ಸ್ ಇಲ್ಲಿ ಬಂದಿರುವಂತ ಗ್ರಾಮರ್ ಕ್ವಶನ್ಸ್. ಮೇನ್ ಕ್ವಶನ್ ನಂಬರ್ 1, choose the correct answer and fill in the blanks. Question number 1, a person who lives alone and leads a simple life. One word substitution type question ರೀ ಇದು. ಒಂದು ಮೀನಿಂಗ್ ಕೊಟ್ಟಿರ್ತಾರ, ಅದು ಮೀನಿಂಗ್ ಎಲ್ಲ ಮೀನಿಂಗ್ ಅನ್ನು ಒಳಗೊಂಡಿರುವಂತ ಒಂದು ವರ್ಡ್ ಇರ್ತೈತಿ. ವರ್ಡ್ ಯಾವುದು ಅದನ್ನ ವರ್ಡ್ ಅನ್ನು ಹೇಳ್ಬೇಕಾಗ್ತೈತಿ ನಾವು. ಎ ಪರ್ಸನ್ ಹೂ ಲಿವ್ಸ್ ಅಲೋನ್ ಅಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್. ಹರ್ಮಿಟ್ ಇದು ಕರೆಕ್ಟ್ ಆಗ್ತದ್ರಿ. ಬಿ ಕ್ವಶನ್, ಸೆಕೆಂಡ್ ಕ್ವಶನ್, choose the appropriate question tag for the following statement. Question tag, the hermit listened to the king. ಸಿಂಪಲ್ ಪಾಸ್ಟ್ ನಾಗಿದೆ ಲಿಸನ್ಡ್ ಅಂತ ಹೇಳಿ. ಸಿಂಪಲ್ ಪಾಸ್ಟ್ ಅಫರ್ಮೇಟಿವ್ ಐತಿ, ಆದ್ರಿಂದ ಕ್ವಶನ್ ಟ್ಯಾಗ್ ಡಿಡಂಟ್ ಅಂತ ಬರ್ತದೆ. ಡಿಡಂಟ್. The hermit listened, didn't he. ಸಿಂಪಲ್ ಪಾಸ್ಟ್ ಐತಲ್ಲ, ಅದಕ್ಕೆ ಡಿಡ್ ಮಾಡ್ರಿ, ನೆಗೆಟಿವ್ ಮಾಡ್ರಿ, ಡಿಡಂಟ್ ಮಾಡ್ರಿ. ದ ಹರ್ಮಿಟ್ ಇದರ ಪ್ರನೌನ್ ಹಿ. ಡಿಡಂಟ್ ಹಿ ಮಾಡ್ರಿ. ಡಿಡಂಟ್ ಹಿ ಯಾವ್ದದ ಇಲ್ಲೇ ಐತಿ ನೋಡ್ರಿ, ಇದು ಸಿ ಆಪ್ಷನ್ ಕರೆಕ್ಟ್ ಆಗ್ತೈತ್ರಿ. Third question, read the following and choose the correct infinitive ಅಂತಾರೆ. ಇನ್ಫಿನಿಟಿವ್ ಅಂದ್ರೆ ಏನು? ಒಂದು ಟು ಇರ್ತೈತಿ, TO2, ಅದ್ರ ಮುಂದೆ ಒಂದು ವರ್ಬ್ ಇರ್ತೈತಿ. ಟು ಡ್ರಿಂಕ್, ಟು ರೀಡ್, ಟು ಗೋ, ಟು ಕಮ್, ಹಿಂಗಿದ್ರೆ ಅದು ಇನ್ಫಿನಿಟಿವ್ ಅಂತಾರ. ಈ ಸೆಂಟೆನ್ಸ್ ಒಂದು ಇನ್ಫಿನಿಟಿವ್ ಐತಿ, ಆ ಇನ್ಫಿನಿಟಿವ್ ನ ನಾವು ಫೈಂಡ್ ಔಟ್ ಮಾಡಿ ಬರಿಬೇಕು. ಯಾವ್ದದು? ಐ ಹ್ಯಾವ್ ಕಮ್ ಟು ಯು, ಇದು ಇನ್ಫಿನಿಟಿವ್ ಆಗೋದಿಲ್ಲ, ಯಾಕಂದ್ರೆ ಯು ಟು ಆದ್ಮೇಲೆ ಒಂದು ಪ್ರನೌನ್ ಬಂದದ, ಟು ಆದ್ಮೇಲೆ ಒಂದು ವರ್ಬ್ ಬರ್ಬೇಕ್ರಿ. ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್, ಇಲ್ಲೇ ಐತ್ ನೋಡ್ರಿ, ಇದು ಇನ್ಫಿನಿಟಿವ್. ಟು ಆಸ್ಕ್ ಯಾವ್ದದು? ಬಿ ಆಪ್ಷನ್ ಕರೆಕ್ಟ್ ಆಗ್ತದೆ. ಟು ಆಸ್ಕ್ ಕರೆಕ್ಟ್ ಆಗ್ತದೆ. Fourth question, choose the appropriate passive form of the given sentence. The king treated the bearded man.
ದ ಕಿಂಗ್ ಸಬ್ಜೆಕ್ಟ್ ಆಗ್ತೈತಿ. ಟ್ರೀಟೆಡ್ ಸಿಂಪಲ್ ಪಾಸ್ಟ್ ಐತ್ರಿ. ಸಿಂಪಲ್ ಪಾಸ್ಟ್ ಅಂತಂದ್ರ ಪ್ಯಾಸಿವ್ ವಾಯ್ಸ್ ನೊಳಗ ವಾಸ್ ಇಲ್ಲ ವರ್ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಆಬ್ಜೆಕ್ಟ್ ಏನೈತಿ? ದ ಬಿಯರ್ಡೆಡ್ ಮ್ಯಾನ್ ಐತಿ. ದ ಬಿಯರ್ಡೆಡ್ ಮ್ಯಾನ್ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ನಾವು ಮಾಡ್ಕೋರಿ. ದ ಬಿಯರ್ಡೆಡ್ ಮ್ಯಾನ್ ಸಿಂಗುಲರ್ ನಂಬರ್ ಅದ, ಅದಕ್ಕೆ ವಾಸ್ ಹಾಕ್ರಿ. ದ ಬಿಯರ್ಡೆಡ್ ಮ್ಯಾನ್ ವಾಸ್ ಪಾಸ್ಟ್ ಪಾರ್ಟಿಸಿಪಲ್ ಟ್ರೀಟೆಡ್. The bearded man was treated by the king. ಸಾಕಾಗ್ತೈತಿ. The bearded man was treated by the king. ಸಾಕಾಗ್ತೈತಿ. ಆನ್ಸರ್ಸ್ ಆಪ್ಷನ್ಸ್ ಕೊಟ್ಟಾರ್ರಿ ಅವರು. ಆಪ್ಷನ್ಸ್ ನೋಡ್ಲಿಲ್ಲ ನಾನು. ಯಾವುದು? ದ ಬಿಯರ್ಡೆಡ್ ಮ್ಯಾನ್ ಈಸ್, ದ ಬಿಯರ್ಡೆಡ್ ಮ್ಯಾನ್ ವಾಸ್ ಟ್ರೀಟೆಡ್ ಬೈ ದ ಕಿಂಗ್. ಈ ಆಪ್ಷನ್ ರೈಟ್ ಆಗತ್ತದ. ಯಾಕೆ ಕೊಟ್ಟದ್ದು ಸಿಂಪಲ್ ಪಾಸ್ಟ್ ಅದಲ್ರಿ. ದ ಕಿಂಗ್ ಟ್ರೀಟೆಡ್ ಅಂತದ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಇದ್ರೆ ವಾಸ್ ಬೇರೆ ಬರಬೇಕು. ದ ಆಬ್ಜೆಕ್ಟ್ ದ ಬಿಯರ್ಡೆಡ್ ಮ್ಯಾನ್ ಸಿಂಗುಲರ್ ನಂಬರ್ ಇದೆ, ಅದರಿಂದ ವಾಸ್ ಮಾಡ್ತೀರಿ. ದ ಬಿಯರ್ಡೆಡ್ ಮ್ಯಾನ್ ವಾಸ್ ಟ್ರೀಟೆಡ್ ಬೈ ದ ಕಿಂಗ್ ಕರೆಕ್ಟ್ ಅದ. ಕ್ವಶನ್ ನಂಬರ್ 5. ಐಡೆಂಟಿಫೈ ದ ಕರೆಕ್ಟ್ ಎಂಟೋನಿಮ್ ಅಪೋಸಿಟ್ ವರ್ಡ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಆರ್ಡಿನರಿ ಇದರದು ಸ್ಪೆಷಲ್, ಇಲ್ಲ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಇದು ಸ್ಪೆಷಲ್, ಪುವರ್, ನ್ಯೂ, ಕ್ಲೀನ್. ಇದು ಕರೆಕ್ಟ್ ಆಗ್ತದೆ. ಎ ಆಪ್ಷನ್. ಸ್ಪೆಷಲ್, ಆರ್ಡಿನರಿ ಇದು ಆಂಟೋನಿಮ್, ಸ್ಪೆಷಲ್. ಕ್ವಶನ್ ನಂಬರ್ 6. ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ for the underlined sentence. King ಹೇಳ್ತಾನ, for the last time I beg to answer my questions, wise man. ಒಂದು ರಿಕ್ವೆಸ್ಟ್ ಆಗತ್ರಿ ಇದು. ಲಾಸ್ಟ್ ಟೈಮ್ ಕೇಳ್ಕೊತೀರಿ, ನನ್ನ ಕ್ವಶನ್ ಆನ್ಸರ್ ಕೊಡ್ತಿರೋ ಇಲ್ಲೋ, ಪ್ಲೀಸ್ ಹೇಳ್ಬಿಟ್ರಿ. ನಿಮ್ ಕ್ವಶನ್ ಆನ್ಸರ್ ಸಿಕ್ಕಿದೆ ಅಲ್ಲ ಅಂತ ಹೇಳ್ತಾರ ಅವ್ರು. ಹರ್ಮಿಟ್ ಹೇಳ್ತಾರ, ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್ ಅಂತ. ಆದ್ರಿಂದ ಈ ಅಂಡರ್ಲೈನ್ಡ್ ಸ್ಟೇಟ್ ಸೆಂಟೆನ್ಸ್ ಅದಲ್ಲ ಏನ್ ಹೇಳ್ತದ? ಒಂದು ಆರ್ಡರ್, ಒಂದು ರಿಕ್ವೆಸ್ಟ್, ಒಂದು ಅಪಲಜೈಸಿಂಗ್ ಅಂಡ್ ಗಿವಿಂಗ್ ಡೈರೆಕ್ಷನ್ಸ್. ಇದೇನಾಗ್ತದ? ಒಂದು ರಿಕ್ವೆಸ್ಟ್ ಆಗ್ತತಿ. ರಿಕ್ವೆಸ್ಟ್ ಬಿ ರಿಕ್ವೆಸ್ಟ್ ಆಗ್ತೈತ್ರಿ. ಲಾಸ್ಟ್ ಟೈಮ್ ರೀ ನೀವ್ ಹೇಳ್ತಿರಲ್ಲ, ಪ್ಲೀಸ್ ಹೇಳ್ತಿರೋವಲ್ಲ ಅಷ್ಟ ಹೇಳ್ಬಿಡ್ರಿ, ಏನ್ರಿ ನೀವು ಅಂತಂದಂಗದ ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ. Seventh question. Fill in the blank using a suitable linker ಅಂತಾರ. ಲಿಂಕರ್ ಅಂದ್ರ ಕಂಜಂಕ್ಷನ್ ರೀ. and, but, so, therefore, or, otherwise, if, unless, although, when, while, who, which, that ಎಲ್ಲ ಲಿಂಕರ್ಸ್ ಆಗ್ತಾವ್ರಿ. ಇಲ್ಲಿ ಏನ್ ಹೇಳ್ತಾರ ಬರ್ರಿ ನೋಡೋಣ. ಕ್ವಶನ್ ಏನದ? ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್. ಡ್ಯಾಶ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್. ಕಾಮ ಇಲ್ಲಿ ಬರಬಾರ್ದ್ರಿ, ಇದ್ರೆ ತಪ್ಪೈತಿ. ಇದು ಕಾಮ ಇಲ್ಲಿ ಬರ್ಬೇಕ್ರಿ. ಒಂದು ಕ್ಲಾಸ್ ಆದ್ಮೇಲೆ ಕಾಮ ಬರ್ಬೇಕಲ್ಲ. ವೆನ್ ಆಗತ್ರಿ ಇದು. ವೆನ್ ದ ಕಿಂಗ್ ಕೇಮ್ ನಿಯರ್ ದ ಹಟ್, hermit's hut. When the king came near the hermit's hut, he saw the hermit digging the ground. When and when chalo agtate, when hakre, when correct agtate. When the king came near the hermit's hut, comma, he saw the hermit, yes, in ಮಾಡ್ಲಿಕತ್ತಿದ್ರು ಅವರು, digging the ground. Okay. ಹಾಗಾದ್ರೆ ಹೆಣ್ಣು ಕರೆಕ್ಟ್ ಆಗುತ್ತೆ. ಹೌದು, ಹೆಣ್ಣು ಕರೆಕ್ಟ್ ಆಗ್ತದೆ. 8th ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ಎ, ಯಾನ್, ದ. ಯಾವ ಆರ್ಟಿಕಲ್ ತುಂಬ್ತೀರಿ ಅಂತಾರ.
ದ ಕಿಂಗ್ ಸಾ ದ ಹರ್ಮಿಟ್ ಡಿಗ್ಗಿಂಗ್ ವಿತ್ ಅ ಸ್ಪೇಡ್. ಎ ಹಾಕ್ಬಿಟ್ರಿ, ಕರೆಕ್ಟ್ ಆಗ್ತದೆ. ದ ಅಂತೂ ಬರೋದಿಲ್ಲ, ದ ಬರೋದಿಲ್ಲ. ಒಂದು ಸಲ್ಕಿ ತಗೊಂಡು ಒಂದು ಗುದ್ಲಿ ತಗೊಂಡು ನೆಲ ಹಡ್ಲಿಕ್ಕೆ ಹತ್ತಿದ್ದಾರೆ. ಒಂದು ಸಲಿಕೆ ಎ ಯಾಕ ಯಾನ್ ಬರುದಿಲ್ಲ ಅಂದ್ರೆ ಸ ಕನ್ಸೋನೆಂಟ್ ಸೌಂಡ್, ಸ್ಟಾರ್ಟಿಂಗ್ ಕನ್ಸೋನೆಂಟ್ ಸೌಂಡ್ ಅದ. ಸ್ಪೇಡ್ ಅಂತೇಳಿ, ಹಿಸ್ಸಿಂಗ್ ಸೌಂಡ್ ಅಂತೇಳಿ, ಅದರಿಂದ ಕನ್ಸೋನೆಂಟ್ ಸೌಂಡ್ ಆಗ್ತತಿ. ಕನ್ಸೋನೆಂಟ್ ಸೌಂಡ್ ಇದ್ದಾಗ ಎ ಬರ್ತತಿ. ದ ಕಿಂಗ್ ಸಾ ದ ಹರ್ಮೆಟ್ ಡಿಗ್ಗಿಂಗ್ ವಿತ್ ಎ ಸ್ಪೇಡ್. ಎ ಹಾಕ್ರಿ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 9th ಕ್ವಶನ್. Fill in the blank with appropriate preposition. Preposition ಅಂದ್ರೆ in, on, at, for, from, to, through, by, with, ಇವೆಲ್ಲ prepositions. ಇದ್ರಾಗ ಯಾವ್ದರಿಂದ ತುಂಬಿದ್ರೆ ಕರೆಕ್ಟ್ ಆಗ್ತದೆ? Fill in the blank using the correct, ಇಲ್ಲ, fill in the blank with an appropriate preposition ಅಂತಾರೆ. Many wise men came to the king, but their answers were different. Many wise men came to ಹಾಕ್ಬಿಟ್ರಲ್ಲಿ, to came to the king ಕರೆಕ್ಟ್ ಆಗುತ್ತೆ. ಟೆಕ್ಸ್ಟ್ ಬುಕ್ ಭಾಳ ದಿವಸ ಓದಿರಲ್ಲ, ಟೆಕ್ಸ್ಟ್ ಬುಕ್ ನನ್ನ ಕ್ವಶನ್ಸ್ ಅದಾವಂತ ನೋಡಿದೆ. ಟೆಕ್ಸ್ಟ್ ಬುಕ್ ನನ್ನ ಕ್ವಶನ್ಸ್ ಏನಿದ್ದಲ್ಲ ಗ್ರಾಮರ್ ಇದ್ದವ್ರು, ಹಿಂಗಾಗಿ ಲೆಸನ್ ಮತ್ತೆ ಓಪನ್ ಮಾಡಲಿಲ್ಲ. ಭಾಳ ದಿವಸದಿಂದ ಹೇಳ್ತಿದ್ದೆ ಇದನ್ನ, ಇವಾಗ ಹೇಳೋದಿಲ್ಲ ಇದನ್ನ. ಬಟ್ ಪರ್ಫೆಕ್ಟ್ ಅದನ್ನ ಹೆಚ್ಚು ಕಮ್ಮಿ ಆದರೂ ಆನ್ಸರ್ ಮಾಡೋ ಮುಂದೆ ಒಂದು ಸ್ವಲ್ಪ ನೋಡ್ಬೇಕಾಗ್ತೈತಿ. ಯಾವ ಕ್ವಶನ್ ಇರಲಿಲ್ಲ, ಟೆಕ್ಸ್ಟ್ ಬುಕ್ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಲೆಸನ್ ಗ್ರಾಮರ್ ಎಲ್ಲ ಆರಾಮಾಗಿ ಹೇಳ್ಬೋದ್ರಿ. ಏನಾಗತ್ರಿ ಇದು? ಯೂಸ್ ದ ವೈಸ್ ಮೆನ್ ಕೇಮ್ ಟು ಹಾಕ್ರಿ, ಟು ದ ಕಿಂಗ್. ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಅಂದ್ರೆ ಫಾರ್ಮ್ ಆಫ್ ವರ್ಡ್ ಅದು ಡಿಫರೆಂಟ್ ಅಂತದ, ಡಿಫರೆಂಟ್ಲಿ ಅಂತ ಆಗ್ಬೋದು, ಡಿಫರೆನ್ಸ್ ಆಗ್ಬೋದು. ಏನ್ ಹಾಕ್ಬೇಕ ನೋಡ್ಬೇಕ್ರಿ. ಆಲ್ ದ ವೈಸ್ ಮೆನ್ ಆನ್ಸರ್ಡ್ ದ ಕಿಂಗ್ಸ್ ಕ್ವಶನ್ಸ್, ಅಡ್ವರ್ಬ್ ಹಾಕ್ಬೇಕ್ರಿ. ಡಿಫರೆಂಟ್ಲಿ ಅಂತ ಹಾಕಿದ್ರೆ ಕರೆಕ್ಟ್ ಆಗ್ತದೆ. ಬೇರೆ 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 ರೀತಿಯೊಳಗ ಆನ್ಸರ್ ಅನ್ನ ಮಾಡಿದ್ರು. ವರ್ಬ್ ಡಿಸ್ಕ್ರೈಬ್ ಮಾಡುವಂತ ವರ್ಡ್ ಆಗ್ತತಿ, ಇದು ಅಡ್ವರ್ಬ್ ಆಗ್ತತಿ. ಅಡ್ವರ್ಬ್ ಡಿಫರೆಂಟ್ಲಿ ಅಂತದ, ಡಿಫರೆಂಟ್ಲಿ ಅಂತ ಮಾಡ್ರಿ. ಕ್ವಶನ್ ನಂಬರ್ 11. Identify the part of speech for the underlined word. Part of speech ಯಾವುದು? The king met the wise king, wise hermit. Wise ಕ್ವಾಲಿಫೈಂಗ್ ನೌನ್ ಆಗ್ತೈತಿ, ಆದ್ದರಿಂದ ಅಡ್ಜೆಕ್ಟಿವ್ ಆಗ್ತೈತಿ. ಅಡ್ಜೆಕ್ಟಿವ್. The king met the wise men. Wise ಅಡ್ಜೆಕ್ಟಿವ್ ಆಗುತ್ತೆ. ಪಾರ್ಟ್ ಆಫ್ ಸ್ಪೀಚ್. ನೋಡಿದೆ ಒಂದಿಷ್ಟು ಗ್ರಾಮರ್. ಲಾಸ್ಟ್ ಕ್ವಶನ್ ಇದು. Read the following conversation and the underlined sentence into reported speech. ಇಲ್ಲೊಂದು ಹೊರ ಬರ್ಬೇಕ್ರಿ. Read the following conversation and change ಅಂತೇಳಿ, ಇಲ್ಲಾಂದ್ರೆ ಟರ್ನ್ ಅಂತೇಳಿ. ಇಲ್ಲಿ ಬರ್ಬೇಕು. And change the underlined sentence into reported speech. ಬರ್ರಿ ನೋಡೋಣ. The bearded man said, "Forgive me." The king said, "I do not know you and I have nothing to forgive you for." The bearded man said, "You do not know me, but I know you." ಯಾಕಂದ್ರೆ ಅವು ಮಾಡಿರ್ತಾನಲ್ಲ. ಓಕೆ. The bearded man told the king that. ಇದಕ್ಕೆ ಆನ್ಸರ್ ಮಾಡ್ಬೇಕು ನಾವ್ರೆ.
The bearded man told the king that you ಅಂದ್ರೆ the king ಆಗ್ತಾನ, he ಮಾಡ್ಕೋ. Do not present simple negative ಐತಿ, past simple negative ಮಾಡ್ಕೋಬೇಕ್ರಿ, ಟೆನ್ಸ್ ಚೇಂಜ್ ಆಗ್ತದೆ. He did not known ಆಗ್ತೈತಿ. me ಅಂದ್ರೆ bearded man ಆಗ್ತಾನ, him ಅಂದ್ರೆ he did not know him, but I ಅಂದ್ರೆ bearded man, he ಆಗ್ತದೆ. ಸಿಂಪಲ್ ಪ್ರೆಸೆಂಟ್ ಅದ, ಸಿಂಪಲ್ ಪಾಸ್ಟ್ ಮಾಡ್ರಿ, he know ಆಗ್ತದೆ. he know you ಹೋಗಿ him ಮಾಡ್ತೀರಿ, bearded man. ಟೋಟಲ್ ಆನ್ಸರ್ ಏನಾಗ್ತೈತ್ರಿ ಅದು? The bearded man told the king that he did not know him, comma, but he knew him. ಹಿಂಗ ಎರಡು ಪ್ರನೌನ್ ಬರೋದ್ರಿಂದ ಕನ್ಫ್ಯೂಷನ್ ಆಗ್ತದ. ಹಿಂಗ ಬರೇ ಪ್ರನೌನ್ ಬರ್ದಿತ್ತಂದ್ರ ಅಲ್ಲಿ ಯು ಹಿ ಅಂದ್ರೆ ಯಾರು ಅಂತ ನಾವು ಮೆನ್ಷನ್ ಮಾಡಕ್ ಬರ್ತೈತಿ, ಚಂದ ಆಗ್ತೈತಿ. The bearded man told the king that he, ಯು ಅಂತಂದ್ರೆ ದ ಕಿಂಗ್ ಆಗ್ತಾನ. ಹಿ ಅಂತ ಬರ್ದು ದ ಕಿಂಗ್ ಬ್ರಾಕೆಟ್ ಒಳಗ. ಡಿಡ್ ನಾಟ್ ನೋ ಹಿಮ್ ಅಂತ ಬರ್ದು ಬೇರ್ಡೆಡ್ ಮ್ಯಾನ್ ಅಂತ ಕರಿಬೇಕು ಮುಂದೆ ಬ್ರಾಕೆಟ್ ಒಳಗ, ಕಾಮ ಕೊಡಬೇಕು. ಬಟ್ ಹಿ ಆಯ್ದದ್ ಮತ್ತೆ ಹಿ ಆಗ್ತದೆ. ಹಿ ಅಂದ್ರೆ ಬೇರ್ಡೆಡ್ ಮ್ಯಾನ್ ಅನ್ಬೇಕು ಮತ್ತೆ ಬ್ರಾಕೆಟ್ ನಾಗ. ನೂ ಹಿಮ್, ಯು ಹೋಗಿ ಹಿಮ್ ಆಗ್ತದಲ್ಲ, ಹಿಮ್ ಅಂದ್ರೆ ಮುಂದೆ ಬ್ರಾಕೆಟ್ ಒಳಗ ದ ಕಿಂಗ್ ಅಂತ ಬರಿಬೇಕು. ಹಿಂಗ ಬರದ್ರ ಹುಡುಗ ವಾಯ್ಸ್ ಅದನಪ್ಪ ಅಂತ ತಿಳ್ಕೊಂಡು ಗೊತ್ತಾಗ್ತೈತೆ. ಅಂದ್ರೆ ಬರಬೇಕು ಸಹಿತ ಮಾರ್ಕ್ಸ್ ಕೊಡ್ಬೇಕಾಗ್ತದ್ರಿ, ಕೊಡ್ತೇವ್ರಿ. ಇಲ್ಲಂದೇನೋ ಗ್ರಾಮರ್ ಸಂಬಂಧಪಟ್ಟಿರುವಂತದ್ದು ಒಂದೇನೋ ಒಂದು ಕ್ವಶನ್ ಇದ್ದಂಗ ಅದ ನೋಡ್ರಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 ಮಾರ್ಕ್ಸ್ ಅಂತಾರ. ಇದ್ರ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂತ ಕ್ವಶನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂದು ಗ್ರಾಮರ್ ಸಂಬಂಧಪಟ್ಟಿರುವಂತ ಒಂದು ಕ್ವಶನ್ ಅದ ನೋಡ್ರಿ. The following paragraph has 2 errors. Edit the paragraph and rewrite it. ಏನದ ಮಿಸ್ಟೇಕ್? king has 3 questions ಸ್ಪೆಲ್ಲಿಂಗ್ ತಪ್ಪಾರಿಲ್ಲ, QUE ಬರಬೇಕು, QUA ಮಾಡ್ಯಾರ. and he is seeking answers to them. ಏನೋ ಮಿಸ್ಟೇಕ್ ಇಲ್ಲ, ಅದನ್ನ ಬಿಟ್ರೆ ಇವ್ರೇನಂತಾರೆ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂತಾರೆ. ಕ್ಯಾಪಿಟಲ್ ಲೆಟರ್ ಎಲ್ಲಿ ಯೂಸ್ ಮಾಡ್ಬೇಕ್ರಿ? ಎಲ್ಲೂ ಯೂಸ್ ಮಾಡುವಂತದ್ದು ಇಲ್ಲ. ಅದು ಕಿಂಗ್ ಹ್ಯಾಸ್ 3 questions and he is seeking ಆನ್ಸರ್ ಟು ದೆಮ್ ಅಂತದ. ಇದ್ರೊಳಗೆ ಏನು ಕ್ಯಾಪಿಟಲ್ ಅದ? ಕ್ವಶನ್ ಕೊಡುವಲ್ಲೇ ಇದು ಕೆ ಸ್ಮಾಲ್ ಆಗ್ಬೇಕಾಗಿತ್ತು. ಇವ್ರು ಕೇಳೋ ರೀತಿ ನೋಡಿದ್ರ ಕೆ ಸ್ಮಾಲ್ ಕ್ವಶನ್ ಕೊಟ್ಟಿದ್ರಂದ್ರ ಕೆ ಸ್ಟಾರ್ಟಿಂಗ್ ವರ್ಡ್ ಅಲ್ಲ ಕ್ಯಾಪಿಟಲ್ ಮಾಡ್ತಿದ್ರಿ. ಇಲ್ಲ ಸರಿನಾ ಕೊಟ್ಬಿಟ್ಟಾರ್ರಿ ಅವರು, ಮಿಸ್ಟೇಕ್ ಏನೋ ಇಲ್ರಿ. ಏನ್ ಮಿಸ್ಟೇಕ್ ಅದಾವ ಅಂತಾರಂದ್ರೆ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂತಾರೆ, ಕ್ಯಾಪಿಟಲ್ ಲೆಟರ್ ಆಲ್ರೆಡಿ ಇಟ್ ಈಸ್ ಯೂಸ್ಡ್. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್ ಅಂತಾರೆ, ಇಲ್ಲೇ ಐತಲ್ಲ ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, QUA ಅಲ್ಲ QUE. ಇನ್ನು ಕೆಳಗೆ ಬಂದ್ರೆ ಲೆಸನ್ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್, ಇವನ್ನೆಲ್ಲ ಆರ್ಸಿ ಕ್ವಶನ್ಸ್ಗಳ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಮೊದಲ ಇದನ್ನ ಪೂರ್ತಿ ಗ್ರಾಮರ್ ಮುಗಿಸ್ಕೊಡ್ತೇನೆ, ಆಮೇಲೆ ಆರ್ಸಿ ಕ್ವಶನ್ಸ್ ಮತ್ತೆ ಇತರ ಕ್ವಶನ್ಸ್ ಸಾಧ್ಯತೆ ಇರುವಂತಹ ಕ್ವಶನ್ಸ್ ಗಳನ್ನ ತಿಳಿಸ್ಕೊಡ್ತೇನೆ. ಎಲ್ಲ ಆರ್ಸಿ ಕ್ವಶನ್ಸ್. ನೆಕ್ಸ್ಟ್ ಪೋಯಮ್, ಇದ್ರೊಳಗೂ ನೋಡಿದೆ ಪೋಯಮ್ದೊಳಗೆ ಏನಿಲ್ಲ ರೀ ಗ್ರಾಮರ್ ಸಂಬಂಧಪಟ್ಟಿರುವಂತದ್ದು. ಇದು ಟೆಕ್ಸ್ಟ್ ಬುಕ್ಗೆ ಪೋಯಮ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ಗಳು ನಂತರದಲ್ಲಿ ಬಿಡಿಸ್ಕೊಡ್ತೇನೆ. ಮೈ ಬಿಗಿನಿಂಗ್ಸ್, ಎ ಗರ್ಲ್ ಕಾಲ್ಡ್ ಗೋಲ್ಡನ್. ಇದು ಮೈ ಬಿಗಿನಿಂಗ್ಸ್ ಅಂತ ತಿಳ್ಕೊಂಡು ಕಪಿಲ್ ದೇವ್ ಅವ್ರದ್ದು ಲೆಸನ್ ಅದಲ್ಲ, ಕಪಿಲ್ ದೇವ್ ಅವ್ರು ಹೌದಲ್ರಿ ಇದ್ರ ಕಪಿಲ್ ದೇವ್ ಅವ್ರದ್ದು ಆಡ್ರಿ. ಈ ಲೆಸನ್ಗೆ ಸಂಬಂಧಪಟ್ಟಿರುವಂತ ಕ್ವಶನ್ಸ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ ಅಂತ ಮಾಡ್ತೇನೆ ಸ್ವಲ್ಪ ದಿವಸ ಬಿಟ್ಟು. ಅದರ ಮಧ್ಯದಲ್ಲಿ 10th 3 ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಬರ್ತವೆ, ಆಮೇಲೆ ಓಕೆ 10th, ಆಮೇಲೆ ಹೊಳೆ 8th, ಆಮೇಲೆ 9th ಹಿಂಗತ ಬರ್ತವೆ. ಸರಿನಾ? ಓಕೆ. ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ
ವೇಟ್ ಮಾಡ್ರಿ, ಮತ್ತೆ ಮುಂದಿನ ಲೆಸನ್ ಮತ್ತೆ ಬೇರೆ ಗ್ರಾಮರ್ ಅವನ್ನೆಲ್ಲ ತಗೊಂಡ್ ಬರ್ತಿರ್ತೇನ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.